ಭ್ರಾಮರಿ. ಬೆನ್ನನ್ನು ನೇರವಾಗಿಟ್ಕೊಳ್ಳಿ, ಕೈಗಳು ಚಿನ್ಮುದ್ರದಲ್ಲಿರಲಿ, ಕಣ್ಣು ಮುಚ್ಚಿ. ಹೆಣ್ಣು ದುಂಬಿಯ ಸ್ವರವನ್ನು ಇಮಿಟೇಟ್ ಮಾಡಬೇಕೀಗ. ಹೆಣ್ಣು ದುಂಬಿಯ ಸ್ವರವನ್ನು ಅನುಕರಣೆ ಮಾಡಿ. ಈಗ ದೀರ್ಘವಾಗಿ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡುವಾಗ ದುಂಬಿಯ ಸ್ವರವನ್ನು ಗಂಟಲು ಮತ್ತು ಮೂಗಿನಲ್ಲಿ ಬರುವಂತೆ ಅಭ್ಯಾಸ ಮಾಡಿ. ಇದೇ ರೀತಿ ಕಡಿಮೆ ಅಂದರೆ ಮಿನಿಮಮ್ 12 ರೌಂಡ್ ಅಭ್ಯಾಸ ಮಾಡಿದ್ರೆ ಅದರ ರೆಸೊನೆನ್ಸನ್ನು ಫೀಲ್ ಮಾಡೋದ್ರಿಂದ ಉತ್ತಮವಾದ ಪರಿಣಾಮವನ್ನು ಪಡ್ಕೊಳ್ಬೋದು. ಪಿಟ್ಯುಟರಿ ಗ್ಲ್ಯಾಂಡಿಗೆ ಹಾಗೆ ಥೈರಾಯ್ಡ್ ಗ್ಲ್ಯಾಂಡಿಗೆ ಅತಿ ಉತ್ತಮವಾದ ಆಸನ, ಅತಿ ಉತ್ತಮವಾದ ಪ್ರಾಣಾಯಾಮ. ನಿಧಾನವಾಗಿ ಕಣ್ತೆರೀರಿ. ಇನ್ನು ಮುಂದಿನ ಅಭ್ಯಾಸ ಪ್ರಣವ ಜಪ. ಪ್ರಣವ ಅಂತ ಹೇಳಿದರೆ ಓಂಕಾರದ ಸೌಂಡನ್ನು ಮಾಡುವಂಥದ್ದು. ಇದು ಕೂಡ ಥೈರಾಯ್ಡ್ ಗ್ಲ್ಯಾಂಡಿಗೆ ಹಾಗೆ ಪಿಟ್ಯುಟರಿ ಗ್ಲ್ಯಾಂಡಿಗೆ ಅದರ ಕಾರ್ಯವನ್ನು ಉತ್ತಮಗೊಳಿಸಲು ಸಹಾಯ ಮಾಡ್ತದೆ. ಯಾವುದಾದ್ರೂ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಕೈಗಳು ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ, ಬೆನ್ನು ನೇರವಾಗಿರಲಿ, ಕಣ್ಣು ಮುಚ್ಚಿ. ದೀರ್ಘವಾಗಿ ಶ್ವಾಸವನ್ನು ತಗೊಳ್ಳಿ, ಹಾಗೆ ಶ್ವಾಸ ಬಿಡ್ತಾ ಓಂಕಾರದ ಸೌಂಡನ್ನು ಮಾಡಿ. ಪುನಃ ದೀರ್ಘ ಶ್ವಾಸ ತಗೊಳ್ಳಿ. Inhale deeply. ಇದೇ ರೀತಿ ಕನಿಷ್ಠ ಪಕ್ಷ 12 ರೌಂಡ್ ಅಭ್ಯಾಸ ಮಾಡೋದ್ರಿಂದ ದೇಹದ ಎಲ್ಲ ಸಮಸ್ಯೆಗಳಿಗೆ, ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವನ್ನು ಕಂಡುಕೊಳ್ಬೋದು. ಧನ್ಯವಾದಗಳು.